ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಅವರ ಅರ್ಹತೆಗಿಂತ ಜಾಸ್ತಿ ಪ್ರೀತಿ ಕೊಡ್ತಾ ಇರ್ತೀವಿ ಟೈಮ್ಸ್. ಓಕೆ, ಅಂಡ್ ಪದೇ ಪದೇ ಸಾರಿ ಕೇಳ್ತಿರ್ತೀವಿ. ಸೊ ಇದರಿಂದ ನಾನು ಹೇಳ್ತೀನಲ್ಲ, ಅರ್ಹತೆಗಿಂತ ಜಾಸ್ತಿ ಪ್ರೀತಿ ಕೊಡ್ತಾ ಇದ್ರೆ ಮುಠಾಣ್ರಾಗ್ತೀವಿ, ಲೈಫಲ್ಲಿ ತುಂಬಾ ಫೇಲ್ಯೂರ್ ಆಗ್ಬಿಡ್ತೀವಿ, ಲೈಫಲ್ಲಿ ತುಂಬಾ ಒಬ್ಬಂಟಿತನ ಅನುಭವಿಸ್ತೀವಿ, ಕಣ್ಣೀರನ್ನ ಅನುಭವಿಸ್ತೀವಿ. ಕರೆಕ್ಟ್. ಸೊ ಪದೇ ಪದೇ ಸಾರಿ ಕೇಳುವಂಥದ್ದು, ಅರ್ಹತೆಗಿಂತ ಜಾಸ್ತಿ ಕೊಡುವಂಥದ್ದು, ಇದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್ ಮಾಡೋಣ. ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಟು ಆಲ್. 40,000 ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. 1-to-1 ಕೌನ್ಸಿಲಿಂಗ್ ತಗೋಬಹುದು, ಫೀಸ್ ಇರುತ್ತೆ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಏನಿರುತ್ತಲ್ಲ ಆ ಪ್ರೀತಿಗೆ ಗೌರವ ಕೊಡ್ತಿಲ್ಲ ಅಂದಾಗ ಅಂತ ವ್ಯಕ್ತಿಗಳು ನಿಮ್ಮ ಪ್ರೀತಿಗೆ ಯೋಗ್ಯರಲ್ಲ ಅಂತ ಅರ್ಥ. ಈಗ ನೀವು ಪ್ರೀತಿ ಮಾಡ್ತಾ ಇರ್ತೀರಿ, ರೈಟ್? ಸೊ ನಿಮ್ಮ ಪ್ರೀತಿಗೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂಡ್ ಗೌರವಯುತವಾಗಿ ನಡ್ಕೊಳ್ತಾ ಇಲ್ಲ ಅಂದಾಗ ಯೋಗ್ಯತೆ ಇಲ್ಲ ಅಂತ ಅರ್ಥ. ಯೋಗ್ಯತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಗೌರವ ಕೊಟ್ಟಾಗ. ನೀವು ಬಾಯಿ ತುಂಬ ಮಾತಾಡುವಂಥ ಮಾತಲ್ಲಿ ಪ್ರೀತಿ ಇದೆ, ನಡ್ಕೊಳ್ಳುವಂಥ ರೀತಿಯಲ್ಲಿ ಕಾಳಜಿ ಇದೆ, ಕರೆಕ್ಟ್. ಇದೆಲ್ಲ ಇದ್ದಾಗಲೂ ಕೂಡ ಅಲ್ಲಿಂದ ನಿಮಗೆ ರ್ಯಾಶ್ ಆಗಿ ಬರ್ತಾ ಇರುತ್ತಲ್ಲ, ಪದಗಳಾಗಿರ್ಬೋದು, ನಡ್ಕೊಳ್ಳುವಂಥ ರೀತಿ ಆಗಿರ್ಬೋದು. ಸೊ ಆ ವ್ಯಕ್ತಿಗಳಿಗೆ ಅರ್ಹತೆ ಇಲ್ಲ ಅಂತ ಹೇಳೋದು. ಅಂತ ವ್ಯಕ್ತಿಗಳಿಗೆ ಕೊಡ್ಬೇಡಿ. ಈಗ ನಿಮ್ಮ ಜೊತೆಗಿರುವಂಥವನು ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ನಿಮ್ಮ ಪ್ರೀತಿಗೆ ಕ್ಯಾರೆ ಅಂತಿರಲ್ಲ. ನೀವು ಕಣ್ಣೀರಾಗ್ತಿರ್ತೀರಿ, ಊಟ ಬಿಟ್ಟಿರ್ತೀರಿ, ನೀವು ನಿಯತ್ತಾಗಿ ನಡ್ಕೊಳ್ತೀರಿ, ನಂಬಿಕೆ ದ್ರೋಹ ಮಾಡಲ್ಲ, ಇಷ್ಟೆಲ್ಲ ಕರೆಕ್ಟ್ ಆಗಿದ್ದು ಕೂಡ ನಿಮ್ಮ ಬಗ್ಗೆ ಕೇರೆ ಮಾಡಲ್ಲ ಅಂಡ್ ರೆಸ್ಪಾನ್ಸ್ ಮಾಡಲ್ಲ. ಅಂತ ವ್ಯಕ್ತಿಗಳಿಗೆ ಅರ್ಹತೆ ಇಲ್ಲ ಅಂತ ಹೇಳೋದು. ಅಂತ ವ್ಯಕ್ತಿಗಳಿಗೆ ಪ್ರೀತಿನ ಕೊಡಕ್ಕೆ ಹೋಗಬೇಡಿ. ಪ್ರೀತಿ ಕೊಟ್ಟು ನಿರಾಶರಾಗಬೇಡಿ. ಓಕೆ. ಸೊ ಏನ್ ಮಾಡ್ಬೇಕಾಗಿದ್ಮೇಲೆ ಅಂತ ನೀವು ಕೇಳೋದಾದ್ರೆ, ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಸ್ವಂತ ವ್ಯಕ್ತಿಗಳಿದ್ದಾಗ ಏನ್ ಮಾಡ್ಬೇಕು ಅಂತ. ಅಂಡ್ ಒನ್ ಮೋರ್ ಅದೇ ವಿಡಿಯೋ ಬೇಕು ಅಂದ್ರೆ ಅಗೇನ್ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು. ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ, ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ್ಲೂ ಕೂಡ ಅರ್ಹತೆ ಇಲ್ಲ. ನಿಮ್ಮ ಸಿಚುವೇಶನ್ಸ್, ನಿಮ್ಮ ಭಾವನೆಗಳು, ನಿಮ್ಮ ಫಿನಾನ್ಷಿಯಲ್, ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಒಳಗಡೆ ಮನಸ್ಸು ಅಳುವಂಥದ್ದು, ಇದು ಯಾವುದಕ್ಕೂ ಕೂಡ ಅವರು ಅರ್ಥನೇ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇಲ್ಲ ಅಂದಾಗ, ಯಾರು ಪ್ರಯತ್ನ ಪಡಲ್ಲ ಜೊತೆಗಿದ್ಕೊಂಡೆ, ಅರ್ಹತೆ ಇಲ್ಲ. ಅವರು ಅರ್ಹತೆ ಇಲ್ಲ, ಕ್ವಾಲಿಫೈ ಇಲ್ಲ, ನಿಮ್ಮ ಪ್ರೀತಿಗೆ ಅಯೋಗ್ಯರವರು. ಯೋಗ್ಯ ಅಂತೂ ಅಲ್ಬೇಕು ಸಾಧ್ಯನೇ ಇಲ್ಲ ಅದು. ಯಾಕೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಟ್ರೈ ಮಾಡ್ಬೇಕಲ್ಲ. ನೀವೇನು, ನಿಮ್ಮ ಪ್ರೀತಿ ಏನು, ಹೆಂಗಿರ್ಬೇಕು ಅಂತ. ನಮ್ಮ ಹುಡುಗನಿಗೆ ಹೆಂಗೆ ಇಷ್ಟ, ಸಾರಿ, ಹುಡುಗಿ ಇದ್ರೆ ನಮ್ಮ ಹುಡುಗನಿಗೆ ಹೆಂಗೆ ಇಷ್ಟ, ಹುಡುಗ ಇದ್ರೆ ನಮ್ಮ ಹುಡುಗಿಗೆ ಹೆಂಗೆ ಇಷ್ಟ, ಹೆಂಗಿರ್ಬೇಕು, ಹೆಂಗಿರಬಾರ್ದು, ಹೆಂಗ್ ನಡ್ಕೊಳ್ಬೇಕು, ಯಾವ ತರ ಮಾತಾಡಬೇಕು, ಹೆಂಗೆ ಅವ್ರಿಗೆ ಗೌರವ ಕೊಡಬೇಕು, ನಮ್ಮ ಫ್ಯೂಚರ್ ಹೆಂಗಿರ್ಬೇಕು, ಏನ್ ಇರಬಾರ್ದು, ಇದು ಯಾವ್ದ್ರ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಿಲ್ಲ ಅಂದಾಗ, ಇಟ್ ಮೀನ್ಸ್ ನಿಮ್ಮ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಕೇರ್ಲೆಸ್ ಮಾಡ್ತಿದ್ದಾರೆ. ನಿಮ್ಮೊಟ್ಟಿಗೆ ಫ್ಯೂಚರ್ ಚೆನ್ನಾಗಿ ಬದುಕಬೇಕನ್ನೋ ಒಂದು ಯಾವುದು ಥಾಟೇ ಇಲ್ಲ ಅವರಲ್ಲಿ, ರೈಟ್? ಸೊ ಅಂತ ವ್ಯಕ್ತಿಗಳಿಗೆ ಏನ್ ಅನ್ಬೋದು, ಯೋಗ್ಯರಲ್ಲ ಅವರೆಲ್ಲ. ಸೊ ಐ ಥಿಂಕ್ ಅರ್ಹತೆ ಇರದೇ ಇರತಕ್ಕ ವ್ಯಕ್ತಿಗಳು. ಬಿಕಾಸ್ ನಿಮ್ಮ ನೇಚರ್ನ ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಫಿನಾನ್ಷಿಯಲ್ ಏನು ಸ್ಟೇಟಸ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಅವರ ಲೆಕ್ಕಾಚಾರದಲ್ಲಿ ಬದುಕ್ತಾ ಇದ್ರೆ ನಿಮ್ಮೊಟ್ಟಿಗೆ ಪ್ರೀತಿ ಮಾಡುವಂತ ಯೋಗ್ಯತೆ ಇಲ್ಲ. ಅಂಥವರಿಗೆ ನೀವು ಅತಿಯಾಗಿ ಪ್ರೀತಿ ಕೊಡಕ್ ಹೋಗ್ಬೇಡಿ. ನೀರಿನ ಮೇಲೆ, ಸಾರಿ, ಆ ಕಲ್ಲಿನ ಮೇಲೆ ನೀರು ಉಯ್ದಂಗೆ ಲೆಕ್ಕಾಚಾರ. ಈಗ ನೀವು ಒಂದು ಕಲ್ಲು ಮೇಲೆ ಎಷ್ಟು ನೀರು ಉಯ್ದ್ರೂ ಕೂಡ ಅದು ಹಿಂಕೊಳಲ್ಲ, ಕರೆಕ್ಟ್? ಹರಿದಂಗೆ ಹೋಗ್ತಾ ಇರುತ್ತೆ. ಹಂಗೆ ಆಗತ್ತೆ ನಿಮ್ಮ ಪ್ರೀತಿನೂ ಕೂಡ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ನೀವೇನೂ ತಪ್ಪು ಮಾಡಿರಲ್ಲ ಅಂದಾಗ್ಲೂ ಕೂಡ ಪದೇ ಪದೇ ಸಾರಿ ಕೇಳುವಂತ ಬುದ್ಧಿ ನಿಮ್ಮಲ್ಲಿದ್ರೆ, ಸಾರಿ ಯಾವಾಗ ಕೇಳಬೇಕು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಆ ಸಿಚುವೇಶನ್ ಬಂದಾಗ ಸಾರಿ ಕೇಳಬೇಕು. ನೀವು ಸುಮ್ಮನೆ ಏನೂ ಸಿಚುವೇಶನ್ ಬರ್ದಿರಾ ಎಲ್ಲದಕ್ಕೂ, ಅವ್ರು ತಪ್ಪು ಮಾಡಿದ್ರು ನೀವು ಸಾರಿ ಕೇಳುವಂಥದ್ದು. ನೀವು ತಪ್ಪು ಮಾಡಿರಲ್ಲ, ನೀವು ತಪ್ಪು ಮಾಡಿ ಸಾರಿ ಕೇಳೋದೇನು ಬರ್ತೀರ, ಆಕ್ಚುಲಿ ಅವ್ರು ಸಾರಿ ಕೇಳಬೇಕು. ಇಲ್ಲಿ ನೀವು ಪ್ರೀತಿ, ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ನೀವೆಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ. ಇಬ್ಬರು ಈಕ್ವಲ್ ಇದ್ದೀರಾ ಇಲ್ಲಿ. ಅಂದಮೇಲೆ ತಪ್ಪು ಅವ್ರು ಮಾಡಿದ್ರು ಸಾರಿ ಕೇಳಬೇಕು, ನೀವು ಮಾಡಿದ್ರು ಸಾರಿ ಕೇಳಬೇಕು. ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ. ಅಂದಮೇಲೆ ಎಲ್ಲಾ ಟೈಮಲ್ಲೂ ಕೂಡ ನೀವಷ್ಟೇ ಸೋಲ್ಬೇಕು, ನೀವಷ್ಟೇ ಸಾರಿ ಕೇಳಬೇಕು ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಯೋಗ್ಯತೆನಲ್ಲಿ ಇಲ್ಲ. ಅಂಥವರಿಗೆ ನೀವು ಪ್ರೀತಿ ಕೊಡಕ್ಕೆ ಹೋಗ್ಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯೋಗ್ಯತೆ ಅಂದ್ರೆ ನಮ್ಮ ಪ್ರಾಸ್ಪೆಕ್ಟ್, ನಮ್ಮ ಥಾಟ್ ಪ್ರೊಸೆಸ್, ನಮ್ಮ ಲವ್, ನಮ್ಮ ಏನದು ಕಾಳಜಿ, ಅದಕ್ಕೆ ರೆಸ್ಪಾನ್ಸ್ ಮಾಡುವಂತ ಮನಸ್ಥಿತಿ ಇದ್ದಾಗ ಯೋಗ್ಯ ಅದು. ಇಲ್ಲ ಅಂದ್ರೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು. ಓಕೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ನಿಮಗೆ ಅನ್ಸಿದ್ರೆ, ಅಥವಾ ನಿಮ್ಮ ಅನಿಸಿಕೆ ಈ ವಿಡಿಯೋ ಮೇಲೆ ಏನಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಹೈ ಪಾಯಿಂಟ್ ಕೊಡಿ, ಇಷ್ಟಾರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.